ತುಳಸಿ ಗಿಡದ ಬಳಿ ಈ 3 ಗಿಡಗಳನ್ನು ನೆಟ್ಟರೆ ಅದೃಷ್ಟ ಹೆಗಲೇ ಇರುತ್ತದೆ. ಮನೆಯಲ್ಲಿ ತುಳಸಿ ಗಿಡವಿದ್ದರೆ ಅದನ್ನು ತುಂಬಾ ನಾಜೂಕಾಗಿ ಆರೈಕೆ ಮಾಡಬೇಕು. ಯಾಕೆಂದರೆ ತುಳಸಿ ಗಿಡವು ಆ ಮನೆಯ ಪ್ರಗತಿ, ಸಮಸ್ಯೆಗಳ ಸೂಚಕವಾಗಿದೆ. ಮನೆಯಲ್ಲಿ ಸಮಸ್ಯೆಗಳು ಎದುರಾಗುತ್ತಿದ್ದರೆ ತುಳಸಿ ಗಿಡವು ಒಣಗಲು ಪ್ರಾರಂಭವಾಗುತ್ತದೆ. ನಕಾರಾತ್ಮಕ ಶಕ್ತಿಗಳ ಪ್ರಭಾವವಿದ್ದರೂ ತುಳಸಿ ಗಿಡ ಒಣಗಲು ಪ್ರಾರಂಭವಾಗುತ್ತದೆ. ಇನ್ನು ಸಾಮಾನ್ಯ ದೃಷ್ಟಿಕೋನದಿಂದ ನೋಡುವುದಾದರೆ, ನಾವು ಕಡಿಮೆ ಅಥವಾ ಹೆಚ್ಚು ನೀರನ್ನು ಹಾಕಿದಾಗಲೂ ತುಳಸಿ ಒಣಗಲು ಪ್ರಾರಂಭವಾಗುತ್ತದೆ. ಇನ್ನು ಭಾನುವಾರ ಮತ್ತು ಏಕಾದಶಿಯಂತಹ ದಿನಗಳಲ್ಲಿ ತುಳಸಿಗೆ ನೀರನ್ನು ಅರ್ಪಿಸಬಾರದು ಎಂದು ಹೇಳಲಾಗುತ್ತದೆ. ಇದನ್ನು ಹೊರತುಪಡಿಸಿ ತುಳಸಿ ಗಿಡದ ಬಳಿ ನೀವು ಶಿವಲಿಂಗವನ್ನು ಅಥವಾ ಗಣೇಶನ ವಿಗ್ರಹವನ್ನು ಕೂಡ ಇಡಲು ಹೋಗದಿರಿ. ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಯಾವಾಗಲೂ ಹಸಿರಾಗಿರಬೇಕೆಂದು ಹಾಗೂ ಮನೆಯಲ್ಲಿ ಸಂಪತ್ತು ಮತ್ತು ಸಮೃದ್ಧಿ ಸದಾಕಾಲ ಇರಬೇಕೆಂದು ನೀವು ಬಯಸಿದರೆ ಅದರ ಬಳಿ ಈ 3 ಗಿಡಗಳಲ್ಲಿ ಒಂದನ್ನು ನೆಡಿ. ಚಂಪಾ ಹೂವನ್ನು ಹೆಚ್ಚಾಗಿ ದೇವರ ಪೂಜೆಯಲ್ಲಿ ಬಳಸಲಾಗುತ್ತದೆ ಹಾಗೂ ದೇವಾಲಯದ ಸ್ಥಳವನ್ನು ಅಥವಾ ಆವರಣವನ್ನು ಹಾಗೂ ಆಶ್ರಮದ ಪರಿಸರವನ್ನು ಶುದ್ಧೀಕರಿಸಲು ಚಂಪಾ ಗಿಡವನ್ನು ನೆಡಲಾಗುತ್ತದೆ. ತುಳಸಿ ಗಿಡದ ಬಳಿ ಚಂಪಾ ಗಿಡ ನೆಟ್ಟರೆ ಅಥವಾ ಚಂಪಾ ಗಿಡದ ಬಳಿ ತುಳಸಿ ಗಿಡವನ್ನು ನೆಟ್ಟರೆ ಅದು ಸುರಕ್ಷಿತವಾಗಿರುತ್ತದೆ ಎನ್ನುವ ನಂಬಿಕೆ ಇದೆ. ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಚಂಪಾ ಗಿಡದ ಬಳಿ ತುಳಸಿ ಗಿಡವನ್ನು ನೆಟ್ಟರೆ ಅದನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಎರಡನೆಯದಾಗಿ ಶಮಿ ಗಿಡ. ತುಳಸಿ ಗಿಡದ ಬಳಿ ಚಂಪಾ ಗಿಡವನ್ನು ಹೊರತುಪಡಿಸಿ ಶಮಿ ಗಿಡವನ್ನು ನೆಡಬಹುದು. ತುಳಸಿ ಗಿಡದ ಬಳಿ ಶಮಿ ಗಿಡವನ್ನು ನೆಡುವುದರಿಂದ ಅದು ನಿಮಗೆ ದುಪ್ಪಟ್ಟು ಲಾಭವನ್ನು ನೀಡುತ್ತದೆ ಎನ್ನುವ ನಂಬಿಕೆ ಇದೆ. ತುಳಸಿಯೊಂದಿಗೆ ಶಮಿಯನ್ನು ಪೂಜಿಸುವುದರಿಂದ ಶನಿ ದೋಷವು ದೂರಾಗುತ್ತದೆ. ನಿಮ್ಮ ಮೇಲಿನ ಶನಿ ಕೋಪವು ಶಾಂತವಾಗುತ್ತದೆ. ಏಕೆಂದರೆ ಈ ಗಿಡವನ್ನು ಭಗವಾನ್ ಶನಿಯ ಭೌತಿಕ ರೂಪವೆಂದು ಪರಿಗಣಿಸಲಾಗಿದೆ. ಇನ್ನು ಮೂರನೆಯದಾಗಿ ಬಾಳೆ ಗಿಡ. ಯಾರ ಮನೆಯ ಅಂಗಳದಲ್ಲಿ ಬಾಳೆ ಗಿಡವನ್ನು ನೆಟ್ಟಿರುತ್ತಾರೋ ಅಲ್ಲಿ ವಿಷ್ಣು ಮತ್ತು ತಾಯಿ ಲಕ್ಷ್ಮಿ ನೆಲೆಸಿರುತ್ತಾಳೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ಎಂದು ಹೇಳಲಾಗುತ್ತದೆ. ತುಳಸಿಯ ಬಳಿ ಬಾಳೆ ಗಿಡವನ್ನು ನೆಟ್ಟರೆ ತುಳಸಿ ಗಿಡವನ್ನು ರಕ್ಷಿಸುವುದಲ್ಲದೆ ಅದರ ಶಕ್ತಿಯಿಂದ ಚೆನ್ನಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ಈ ಪ್ರಯೋಗದಿಂದ ಮನೆಯಲ್ಲಿ ಹಣದ ಸಮಸ್ಯೆಗಳು ದೂರವಾಗಿ ಸುಖ ಮತ್ತು ಶಾಂತಿ ನೆಲೆಸುತ್ತದೆ ಎನ್ನುವ ನಂಬಿಕೆ ಇದೆ. 4. ತುಳಸಿ ಎಲೆಯ ಮಹತ್ವ. ತುಳಸಿ ಎಲೆಯು ವಿಷ್ಣುವಿಗೆ ಅತ್ಯಂತ ಪ್ರಿಯವಾದುದು. ದೇವರಿಗೆ ನೈವೇದ್ಯವನ್ನು ಅರ್ಪಿಸುವಾಗ ಅಥವಾ ನೀರನ್ನು ಅರ್ಪಿಸುವಾಗ ಅದರಲ್ಲಿ ತುಳಸಿ ಎಲೆಯನ್ನು ಇಡುವುದು ಅವಶ್ಯಕ. ತುಳಸಿ ಎಲೆಗಳೊಂದಿಗೆ ದೇವರಿಗೆ ಅರ್ಪಿಸಿದ ಆಹಾರವನ್ನು ದೇವರು ತಕ್ಷಣವೇ ಸ್ವೀಕರಿಸುತ್ತಾನೆ. ತಾಮ್ರ ಮತ್ತು ತುಳಸಿ ಎರಡಕ್ಕೂ ನೀರನ್ನು ಶುದ್ಧೀಕರಿಸುವ ಸಾಮರ್ಥ್ಯವಿದೆ. ಕಲುಷಿತ ನೀರಿಗೆ ಕೆಲವು ತಾಜಾ ತುಳಸಿ ಎಲೆಗಳನ್ನು ಸೇರಿಸುವ ಮೂಲಕ ನೀರನ್ನು ಶುದ್ಧೀಕರಿಸಬಹುದಾಗಿದೆ. ಈ ಮೇಲಿನ 3 ಗಿಡಗಳನ್ನು ನೆಡುವುದರಿಂದ ತುಳಸಿ ಗಿಡ ಚೆನ್ನಾಗಿ ಬೆಳೆಯುವುದು ಮಾತ್ರವಲ್ಲ, ಅದು ನಿಮ್ಮ ಮನೆಗೆ ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ. ನಿಮ್ಮ ಮನೆಯಲ್ಲೂ ತುಳಸಿ ಇದ್ದರೆ ಅದರ ಬಳಿ ಈ ಗಿಡಗಳನ್ನು ನೆಡಿ. ಸ್ನೇಹಿತರೆ, ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.